ಬನ್ನಿ ನೋಡೋಣ. ಹಾಂ ಸರ್. ಸುತ್ತಮುತ್ತ ಎಲ್ಲ ಇನ್ನೂ ಕೃಷಿ ಶುರು ಮಾಡಿಲ್ಲ ಹೇಳ್ತಾ ಇದ್ದೀವಿ. ಇಲ್ಲಿ ಸಾಕಷ್ಟು ನಮಗೆ ಹಣ್ಣಿನ ಗಿಡಗಳಿದೆ. ಇಲ್ಲಿ ವಾಸಿಸುವಂಥ ರೈತನ ಮನೆ ಇಲ್ಲಿದೆ. ಇದು ಡಾಕ್ಟ್ರು ಅವರ ಮಗಳಿಗೆ ಮತ್ತು ಅವರ ಫ್ರೆಂಡ್ಸ್ಗೋಸ್ಕರ ಮಾಡಿರೋ ರಂಗಮಂದಿರ ಹತ್ರ ಒಂದು ಮೀಟಿಂಗು. ಮೇಲ್ಗಡೆ ಪವರ್ ಟ್ರಾನ್ಸ್ಮಿಷನ್ ಲೈನ್ ಹೋಗಿರೋದ್ರಿಂದ ಇಲ್ಲಿದ್ದ ಮರಗಳು ಯಾವುದೂ ಹಾಕಿಲ್ಲ ನಾವು. ಇಲ್ಲಿ ನೆಲದ ಮೇಲೇ ಬೆಳೆಯುವಂತಹ ತರಕಾರಿ ಸೊಪ್ಪುಗಳೇನಿದೆ, ತರಕಾರಿ ಮತ್ತು ಸೊಪ್ಪು ಎರಡೂ, ಅಂದರೆ ಮೆಣಸಿನ್ಕಾಯಿ ಇರ್ಬೋದು, ಬದನೆಕಾಯಿ ಇರ್ಬೋದು, ಅದೆಲ್ಲ ಈಗ ಮಳೆ ಬಂತಲ್ಲ, ಇನ್ನು ಮಳೆ ಆಧಾರಿತವಾಗಿ ಅದನ್ನು ಇಲ್ಲಿ ಬೆಳ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಓಕೆ. ಹಾಗೆ ಇಲ್ಲಿ ಬರ್ತಾ ನೀವು ನೋಡಿದ್ರೆ ಫಸ್ಟೇ ನಿಮಗೆ ಇದು ಸಿಟ್ರಸ್ಸು, ಮನೆ ಹತ್ತಿರಕ್ಕೆ ಇರುವಂಥದ್ದು ಸಿಟ್ರಸ್ಸು. ಅಂದರೆ ನಿಂಬೆ ಇರ್ಬೋದು, ಚಕ್ಕೋತ ಇರ್ಬೋದು, ಮಾದಿ ಫಲ ಇರಬಹುದು, ಆ ಥರದ್ದು ಸಿಟ್ರಸ್ ವೆರೈಟಿನಲ್ಲಿ ಏನೇನಿದೆ ಸಾಕಷ್ಟು ಆ ಥರದ ವೆರೈಟಿಗಳೆಲ್ಲ ಇಲ್ಲಿ ಹಾಕಿದ್ದೀವಿ. ಓಕೆ. ಸಿಟ್ರಸ್ ಆದ ತಕ್ಷಣ ಪಕ್ಕದಲ್ಲೇ ನಿಮಗೆ ದಾಳಿಂಬೆ ಸಹ ಅದ್ರ ಜೊತೆಗಿದೆ. ಒಂದಷ್ಟು ಮನೆ ಹತ್ರನೇ 4-6 ವೆರೈಟಿ ದಾಳಿಂಬೆ ಇದೆ. ದಾಳಿಂಬೆ ಆದಮೇಲೆ ನಿಮಗೆ ಸೀಬೆ ಇದೆ. ಯಾಕೆಂದರೆ ಸೀಬೆ ನಮಗೆ ಆಲ್ಮೋಸ್ಟ್ ವರ್ಷ ಪೂರ ಸಿಗುತ್ತೆ. ಈಗಲೂ ಸಹ ನೋಡಿ ಫಸ್ಟ್ ಕ್ಲಾಸಾಗಿ ಸೀಬೆ ಹಣ್ಣು ಬಿಟ್ಟಿದೆ. ಯಾವ ವೆರೈಟಿ ಸರ್ ಇದು? ಇದರಲ್ಲಿ ಒಟ್ಟು ಅಲಹಾಬಾದಿ ಇದು. ಆಮೇಲೆ ಅಲ್ಲಿ ಚಂದ್ರಸೀಬೆ ಇದೆ ನೋಡಿ, ಎಲೆ ಸಹ ಕೆಂಪಗಿದೆ, ಅದು ಚಂದ್ರಸೀಬೆ ಇದೆ. ಆಮೇಲೆ ಇನ್ನೊಂದು ಚೈನಾ ಸೀಬೆ ಅಂತ ಚಿಕ್ಕದ ಸೀಬೆ ಇದೆ. ಸೊ ನಮಗೆ ಕೆಲವರು ಫ್ರೆಂಡ್ಸ್ ಕೊಟ್ಟಿರೋದು, ಕೆಲವರು ನಾವು ಹೋಗಿ ತಂದಿರೋದು, ಆ ಥರದ್ದು ಇಡೀ ಸಾಲು ಫುಲ್ಲು ನಿಮಗೆ ಸೀಬೆನೇ ಇದೆ. ಹಾಗೆಯೇ ಸುಮಾರು 6 ಸಾಲು ತೆಂಗಿನ ಮರ 30 ಅಡಿಗೆ ಪೂರ್ವ ಪಶ್ಚಿಮಕ್ಕೆ ಹಾಕಿದ್ದೀವಿ. ಸೊ ದಟ್ ಫೋಟೋಸಿಂಥಸಿಸ್ ಕರೆಕ್ಟಾಗಿ ಆಗಬೇಕು ಅಂತ. ಫುಲ್ ಇಡೀ ಪೂರ್ವ ಪಶ್ಚಿಮದ ಸಾಲು ಅಂತರ ಬಂದು ಇಲ್ಲಿಂದ ನಿಮ್ಗೆ 6 ಸಾಲು ಫುಲ್ಲು 150-160 ಅಡಿ ತನಕಕ್ಕೂ ತೆಂಗಿನ ಮರ ಇದೆ. ಎಷ್ಟು ಕುಂತಿದೆ ಸರ್? ಯಾವುದು 30 ಅಡಿಗೆ. 30 ಎಷ್ಟು ಕುಂತಿದೆ ಈ ಒಂದು ತೋಟದಲ್ಲಿ? ಏನು ತೆಂಗು ಸುಮಾರು ಇಲ್ಲಿ 82 ತೆಂಗು ಏನಿದೆ. 82. ಒಂದೂವರೆ ಎಕರೆಯಲ್ಲಿ? ಒಂದು ಎಕರೆಯಲ್ಲಿ 40 ಗಿಡ. ಹೌದು, 60 ಪ್ಲಸ್ ಟ್ರಯಾಂಗಲ್ ಆಗಿ ಬಂದಾಗ ಸ್ವಲ್ಪ ಜಾಸ್ತಿ ಬರುತ್ತೆ. ಓಕೆ. ಸೊ ಡಿಸ್ಟೆನ್ಸು ಮೇಂಟೈನ್ ಆಗುತ್ತೆ. ನೋಡಿ ತೆಂಗಿನ ಟ್ರಂಕು ಸಹ ಸಾಕಷ್ಟು ಚೆನ್ನಾಗೇ ಬಂದಿದೆ ನೋಡಿ ಇಲ್ಲಿ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ತೆಂಗನ್ನು ಹಾಕಿದ್ದು ಹಳ್ಳದಲ್ಲಿ ಹಾಕಿದ್ವಿ. ಸೊ ಹಳ್ಳದಲ್ಲಿ ಹಾಕಿದ್ರಿಂದ ಸೊ ಅದರದ್ದು ನೀರು ಅದಕ್ಕೆ ಕಮ್ಮಿ ಆಗಿದ್ದು, ಅಂದರೆ ಹಳ್ಳ ತೆಗೆದು ಹಾಕಿದ್ದು. ಆ ಹಳ್ಳದ ಬಗ್ಗೆ ಹೇಳ್ತೀನಿ. ಸೊ ನೀವು ಇಲ್ಲಿ ಮುಂದೆ ಬಂದರೆ ಗೊತ್ತಾಗುತ್ತೆ. ನಾನು ದೊಡ್ಡದು 3 ಹಳ್ಳ ಹೊಡೆದಿದ್ದೀನಿ ಇಲ್ಲಿ. ಆ 3 ಹಳ್ಳ ಏನಪ್ಪ ಅಂದರೆ ಮಳೆ ನೀರನ್ನು ಹಿಡಿದಿಟ್ಕೊಳ್ಳೋದಕ್ಕೋಸ್ಕರ ಮಾಡಿರೋವಂಥದ್ದು. ಓಕೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಣುತ್ತೆ, ಈಗ ಆಲ್ಮೋಸ್ಟ್ ಮುಚ್ಚಿಬಿಟ್ಟಿದೆ ಈಗ ಹಳ್ಳ ಇಲ್ಲಿ. ಸೊ ಆದರೂ ಸಹ ಕಾಣುತ್ತೆ. ಮೇಯ್ನ್ ರೋಡಲ್ಲಿ ಮೇಲಿದೆ, ಮೇಯ್ನ್ ರೋಡ್ ಸುಮಾರು 1 ಮೀಟ್ರ್ ಮೇಲಿದೆ, 3-4 ಅಡಿ ಮೇಲಿದೆ. ಇಲ್ಲಿ ನನಗೆ 3 ಅಡಿ ಅಗಲ 3 ಅಡಿ ಆಳದ ಹಳ್ಳ ಇತ್ತಿಲ್ಲಿ. ಸೊ ಇವತ್ತು ಆ ಮಣ್ಣೆಲ್ಲ ಬಂದು ಇಲ್ಲಿ ಕುಸಿದು ಇಲ್ಲಿ ತುಂಬಿದೆ 6 ವರ್ಷಕ್ಕೆ. ಮತ್ತು ಈ ಮಣ್ಣನ್ನು ತೆಗೆದು ನಾನು ಮೇಲಕ್ಕೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಇಲ್ಲಿರೋದೇ ಗೋಡ್ ಮಣ್ಣೀಗ. ಸೊ ಆ ಗೋಡ್ ಮಣ್ಣು ಜಮೀನಿಗೆ ಬಂದಂಗೂ ಆಯಿತು. ಸೊ ಈ ಥರದ್ದು 3 ಹಳ್ಳ ಇದೆ ಇಲ್ಲಿ. ಅದಾದ ಮೇಲೆ ನೋಡಿ ಇಲ್ಲಿ ಇದು ಮಲಗೋಬ ನೋಡಿ ಕಾಣುತ್ತೆ. ಹಾಂ, ಮಲಗೋಬ ಮಾವಿನ ಹಣ್ಣು ಬಿಡಕ್ಕೆ ಶುರು ಆಗಿದೆ. ಇದು ಎಷ್ಟು ವರ್ಷದ್ದು ಸರ್? ಇದು 6 ವರ್ಷದ ಮರ. ಇದು 6 ವರ್ಷದ್ದು. ಅಂದರೆ ಈಲ್ಡ್ ಕೊಡಕ್ಕೆ ಸ್ಟಾರ್ಟ್ ಆಗಿ 3ನೇ ವರ್ಷಕ್ಕೆ ಕೊಡುತ್ತೆ. ಇದೆಲ್ಲ ಗ್ರಾಫ್ಟೆಡ್ ಅಲ್ವಾ, ಹೈಬ್ರಿಡ್ ಅಲ್ಲ, ಇದು ಗ್ರಾಫ್ಟೆಡ್. ಸಪೋಟ ಸಹ ನೀವು ಗ್ರಾಫ್ಟಿಂಗೇ ಮಾಡಬೇಕು. ಕಿರಾಣಿ ಒಂದು ಗಿಡ ಬರುತ್ತೆ, ಕಿರಾಣಿ ಡೆನ್ಸ್ ಆಗಿ ಆಗ್ತಾಗ ಗ್ರಾಫ್ಟಿಂಗ್ ಹಾಕಿದ್ರೆ ಒಳ್ಳೇದು ಅನ್ಕೋತೀನಿ. ಅಲ್ಲಲ್ಲ, ಸಪೋಟ ನಿಮಗೆ ಸಪೋಟ ಬೀಜದಲ್ಲಿ ಗಿಡ ಬರಲ್ಲ. ಕಿರಾಣಿ ಅಂತ ಒಂದು ಗಿಡ ಇರುತ್ತೆ, ಕಿರಾಣಿ ಗಿಡಕ್ಕೆ ಗ್ರಾಫ್ಟ್ ಮಾಡೋದು ಸಪೋಟದ ಮೂಲ ಉದ್ದೇಶನೇ ಇದು. ಹಾಗೇನೆ ಮಾವಿನಲ್ಲೂ ಅಷ್ಟೇ, ನೀವು ಬೀಜದಿಂದ ಅಂತ ಬಂದ ಮಾವಿನ ಹಣ್ಣು ಏನಾಗುತ್ತೆ ನಿಮಗೆ ಒಂದೇ ವೆರೈಟಿ ಬಿಡುತ್ತೆ, ಭಾಳ ಬೃಹತ್ವಾಗಿ ಬೆಳೆಯುತ್ತೆ. ಅದು ರೋಡ್ ಸೈಡಲ್ಲಿ ಹಾಕಬಹುದು. ನೀವು ತೋಟದಲ್ಲಿ ಹಾಕಬೇಕಾದ್ರೆ ಅದು ಗ್ರಾಫ್ಟ್ ಮಾಡಿದಾಗ ಚೆನ್ನಾಗಿ ಬರುತ್ತೆ. ನೋಡಿ ಸಪೋಟ ಕ್ಲೀನಾಗಿ ಗೊತ್ತಾಗುತ್ತೆ. ಕೆಳಗಡೆ ನೋಡಿ ಒಂದು 4 ಇಂಚಿನಷ್ಟು ಗರ್ತಿರೋದು ಅದು ಕಿರಾಣಿ ಗಿಡ, ಅದು ಅದ್ರ ಮೇಲ್ಗಡೆಗೆ ಗ್ರಾಫ್ಟ್ ಆಗಿರೋದು ಸಪೋಟ ಗಿಡ. ಎಲ್ಲ ಸಪೋಟನೂ ಅದೇ ಥರ ಇರುತ್ತೆ. ಅದೇ ನಾನು ಹೇಳಿದ್ರೆ ಇಲ್ಲಿ ಹರಡ್ಕೊಳ್ಳುತ್ತಲ್ಲ ತೋಟದಲ್ಲಿ, ಜಾಸ್ತಿ ಗಿಡ ಹಾಕಕ್ಕಾಗಲ್ಲ ಯಾವುದು ಬೀಜದ ಗಿಡ ಆದ್ರೆ. ಅಲ್ಲ, ಬೀಜದ ಗಿಡ ಅಂತ ಮಾಡಲೇಬೇಕಾಗಿಲ್ಲ ನೀವು. ಬೀಜದ ಗಿಡ ಅಂತ ನೀವು ಎಲ್ಲೂ ಮಾಡೋಕ್ಕೂ ಆಗಲ್ಲ. ಅದೇ ಹೇಳಿದ್ನಲ್ಲ, ಸಪೋಟ ಗಿಡ ನೀವು ಬೀಜದಿಂದ ಬಂದರೆ ಬರೀ ಫಾಯಿಲೇಜ್ ಬರುತ್ತೆ, ಆಲ್ಮೋಸ್ಟ್ ಫ್ರೂಟ್ಸ್ ಬರೋದೇ ಇಲ್ಲ. ಸೊ ಹಾಗಾಗಿ ಅದನ್ನ ಆ ಥರ ಮಾಡ್ಕೋಬೇಕು. ಅಲ್ಲ ಸರ್, ತುಂಬ ಜನ ಈ ಗ್ರಾಫ್ಟಿಂಗ್ನ ದ್ವೇಷಿಸ್ತಾರಲ್ಲ, ಬೀಜದ ಗಿಡ ಹಾಕಿ ಅಂತಾರೆ. ಸರ್, ಗಿಡದ ಬಗ್ಗೆ ದ್ವೇಷ ಏನು ಬೇಕೇ ಆಗಿಲ್ಲ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಆಯಾಯ ಕಾರಣಕ್ಕೆ ಆಯಾಯ ಜಾಗಕ್ಕೆ ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ಕೋಬಹುದು. ಈಗ ನನಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ, ನಾನು ಬೆಳ್ಳುಳ್ಳಿ ಬೆಳಿಬಾರ್ದು ಅಂದರೆ ಆಗಲ್ಲ. ಅಥವಾ ನಂಗೆ ಸಪೋಟ ಹಣ್ಣು ಇಷ್ಟ ಇಲ್ಲ ಅಂದರೆ, ಅಥವಾ ನನಗೆ ಡ್ರ್ಯಾಗನ್ ಫ್ರೂಟ್ ಇಷ್ಟ ಇಲ್ಲ ಅಂದರೆ, ಸೊ ಆ ಥರ ಅಲ್ಲ. ಪ್ರಕೃತಿ ಮಾತೆ ನಿಮ್ಗೆ ಏನೇನು ಕೊಡ್ತಾಳೆ ಅದನ್ನು ನೀವು ಪ್ರೀತಿಸೋದಕ್ಕೆ ಶುರು ಮಾಡಿದಾಗ ತಾನೇ ಸರಿ ಹೋಗಲ್ಲ. ಗ್ರಾಫ್ಟಿಂಗು ಮಾನವನ ಕೈ ಚಳಕ ಇರುತ್ತೆ. ಗ್ರಾಫ್ಟಿಂಗ್ ಮಾನವನ ಚಳಕ ಅಂತ ನಾವು ಅಂದ್ಕೊಂಡಿದ್ದೀವಿ. ಕಾಡಿನಲ್ಲಿ ಹೋಗಿ ನೋಡ್ಕೊಂಬನ್ನಿ, ಒಂದು ಗಿಡಕ್ಕೆ ಒಂದು ಗಿಡ ಉಜ್ಕೊಂಡು ಒಂದಕ್ಕೊಂದು ಗ್ರಾಫ್ಟ್ ಆಗಿ ಯಾವಾಗಲೂ ಆಗೋಗಿತ್ತದು. ಹಳ್ಳಿ ಮರಕ್ಕೆ ಮತ್ತೆ ಅದು ಪಕ್ಕದಲ್ಲಿರುತ್ತಲ್ಲ, ಅಲ್ಲಿ ಅಕಸ್ಮಾತ್ ಅಲ್ಲಿ ಮೇಲ್ಗಡೆ ಯಾವ್ದಾರ ಒಂದು ಪಕ್ಷಿ ತಂದು ಬೀಜ ಹಾಕಿದ್ರೆ ಅಲ್ಲಿಂದನೇ ಗಿಡ ಬಂದಿರುತ್ತೆ. ಸೊ ನನ್ನ ಇದ್ರ ಪ್ರಕಾರ, ನನ್ನ ಥಿಂಕಿಂಗ್ ಪ್ರಕಾರ
ಯಾವುದೂ ಮನುಷ್ಯನ ಇನ್ವೆನ್ಷನ್ ಇಲ್ಲವೇ ಇಲ್ಲ, ಪ್ರಕೃತಿ ಎಲ್ಲ ಇನ್ವೆನ್ಷನ್ ಮಾಡಿ ಬಿಟ್ಬಿಟ್ಟಿದೆ. ಓಕೆ. ಸೊ ಪ್ರಕೃತಿಯ ಇನ್ವೆನ್ಷನ್ನ ನಾವು ಈಗ ಸ್ವಲ್ಪ ತಗೋಬೇಕಷ್ಟೇ. ಸೊ ಇಲ್ಲೇನು ನೋಡಿ, ಇಲ್ಲಿ ಬಹಳಷ್ಟು ಕಲ್ಲಿತ್ತು, ಕಲ್ಲಿದ್ದರೂ ಸಹ ಈಗ ರೋಡಿಂದ ಬರ್ತಕ್ಕಂತಹ ನೀರು ಇಲ್ಲೇ ಉಳಿತಾ ಇದೆ, ಇಲ್ಲಿ ಬಿದ್ದಂತಹ ಎಲೆಗಳು ಇಲ್ಲೇ ಇದೆ. ಸೊ ಹಾಗಾಗಿ ನಿಮಗೆ ಅನಾವಶ್ಯಕವಾದ ಉಳುಮೆ ಬೇಡ, ಅವಶ್ಯಕತೆ ಇದ್ದರೆ ಉಳುಮೆ ಸಹ ಮಾಡಬೇಕು. ನಾವು ಕಂಪ್ಲೀಟಾಗಿ ಫೆನಾಟಿಸಮ್ ಥರ ನಾನು ಏನೂ ಮಾಡಲ್ಲ ಅನ್ನೋ ಥರನೂ ಇರಬಾರ್ದು. ನಿಮಗೆ ಫ್ರ್ಯಾಕ್ಚರ್ ಆದರೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು, ಬೋನ್ ಸೆಟ್ರ್ ಹತ್ರ ಹೋಗ್ಬಿಟ್ಟು ನಾನು ಬರೀ ಪಟ್ಟಿ ಕಟ್ಟಿಸ್ತೀನಿ ಅಂದ್ರೆ ಆಗಲ್ಲ. ನೀವು ಕರೆಕ್ಟಾಗಿರೋ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೊಳ್ಳೇಬೇಕು ಅಲ್ವಾ. ಯಾವುದೂ ಫೆನಾಟಿಸಮ್ ಬೇಡ ನಮಗೆ. ಓಕೆ, ಯಾವುದರಲ್ಲೇ ಆದ್ರೂ ಪ್ರಕೃತಿನಲ್ಲೂ ಅಷ್ಟೇ. ನಿಜವಾಗ್ಲೂ ಅದಕ್ಕೆ ತೊಂದರೆ ಆಗ್ತಾಯಿದೆ ಅಂದರೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡೋಣ. ಆಮೇಲೆ ನೋಡಿ, ಇಲ್ಲಿ ಸಪೋಟ ಎಲ್ಲ ಬಂತು. ಸಪೋಟ ಎಲ್ಲೆಲ್ಲಿ ಸಪೋಟ ಹೋಗಿತ್ತು ಆ ಸಪೋಟನ ಮತ್ತೆ ಇನ್ನೊಂದ್ಸಲಿ ಸಪೋಟ ಹಾಕಕ್ಕೆ ಹೋಗಲಿಲ್ಲ. ಆ ಮಧ್ಯದಲ್ಲಿ ನೋಡಿ, ರಾಮಫಲ, ಸೀತಾಫಲ, ಲಕ್ಷ್ಮಣ ಫಲ ಅನೋನೇಸಿ ಫ್ಯಾಮಿಲಿನಲ್ಲಿ ಬರುತ್ತೆ. ಇದು ಅತ್ಯಂತ ಕಡಿಮೆ ನೀರಿನಲ್ಲಿ ಬೆಳೆಯುವಂತಹ ಗಿಡಗಳು. ಸಾಕು, ಅದನ್ನು ತಿನ್ನೋಣ ನಾವು ಅಲ್ವಾ. ಅದರಲ್ಲೂ ಡೈವರ್ಸಿಟಿ ಇರುತ್ತೆ. ಪ್ರಕೃತಿನೇ ಡೈವರ್ಸಿಟಿ ಮಾಡಿಕೊಟ್ಟಿದೆಯಲ್ಲ. ಇದು ರಾಮಫಲಾನೂ ಇದೆ, ಸೀತಾಫಲಾನೂ ಇದೆ, ಲಕ್ಷ್ಮಣ ಫಲಾನೂ ಇದೆ. ಲಕ್ಷ್ಮಣ ಫಲ ಕ್ಯಾನ್ಸರ್ ತೆಗೆದುಬಿಡುತ್ತೆ ಅಂತ ನಾನು 25 ಎಕರೆ ಲಕ್ಷ್ಮಣ ಫಲ ಹಾಕಕ್ಕೆ ಹೋದ್ರೆ ನಾನು ಹುಚ್ಚಾಗ್ತೀನಿ ಅಲ್ವಾ. ಸೊ ಅದು ಬೇಡ. ನಮಗೆ ಅವಶ್ಯಕತೆ ಏನಿದೆ ಅದಕ್ಕೆ ತಕ್ಕಂತೆ ನಾವು ಹೋದರೆ ಸರಿ ಹೋಗುತ್ತೆ. ಇಲ್ಲಿರೋದೆಲ್ಲ 6 ವರ್ಷದ ಗಿಡಗಳು, 6 ವರ್ಷದ ತೋಟ. ಹೌದು, 6 ವರ್ಷದ ತೋಟ ಇದು. ಸೊ ನೋಡಿ, ಇಲ್ಲಿ ಮಾವು ಅದೇ ಮೊನ್ನೆ ಗಾಳಿ ಬಂದಾಗ ಎಲ್ಲ ಬಿದ್ದೋಗಿತ್ತು, ಸ್ವಲ್ಪ ಮಾವು ಅಲ್ಲಿ ಇಲ್ಲಿ ಉಳ್ಕೊಂಡಿದೆ. ಮಾವಿನಲ್ಲೂ ಅಷ್ಟೇ ಒಂದು 7-8 ವೆರೈಟಿ ಇದೆ. ತೋತಾಪುರಿಯಿಂದ ಹಿಡಿದು ಎಲ್ಲ ವೆರೈಟಿ ಇಲ್ಲಿದೆ. ಮಾವು ಆದಮೇಲೆ ನೇರಳೆ ನೋಡಿ, 10 ಅಡಿಗೆ ನೇರಳೆ ಇದೆ ನೋಡಿ. ಎಲ್ಲ ನೇರಳೆನೂ ಸಾಕಷ್ಟು ಇವತ್ತು ಆಲ್ಮೋಸ್ಟ್ 1 ಅಡಿ ಗರ್ತಕ್ಕೆ ಬಂದಿದೆ 6 ವರ್ಷದಲ್ಲಿ. 6ರಿಂದ 7 ವರ್ಷಕ್ಕೆ ಎಕನಾಮಿಕ್ ಈಲ್ಡ್ ಅಂತ ನಾವು ಕರಿತೀವಿ ನೇರಳೆ. ಯಾಕೆಂದರೆ ನನ್ನ ಬೇರೆ ತೋಟಗಳಲ್ಲೂ ಬಂದಿತ್ತು. ಜಮ್ ನೇರಳೆ ಅಂತ ಏನು ಕರಿತೀವಿ, ದಪ್ಪದು ಫಸ್ಟ್ ಕ್ಲಾಸ್ ಆಗಿರೋ ನೇರಳೆ ಹಣ್ಣು ಇಲ್ಲಿ ಸಿಗುತ್ತೆ ನೋಡಿ. ಇಲ್ಲಿ ಇನ್ನೂ ಒಂದು ಮಾವಿನ ಹಣ್ಣು ಬಿದ್ದಿದೆ. ಈ ಒಂದು ತೋಟನ ನೀವು ಸ್ಟಾರ್ಟ್ ಮಾಡಿದ್ಮೇಲೆ ಇದಕ್ಕೆ ಗೊಬ್ಬರ ಅಂತ ನೀವು ಹೊರಗಡೆಯಿಂದ ಏನು ತಂದು ಹಾಕಿರೋದು? ಇಲ್ಲ, ಹಾಕಿದ್ದೀವಿ. ಮೈಸೂರು ಸಿಟಿ ಕಾರ್ಪೊರೇಷನ್ನವರು ಎಕ್ಸೆಲ್ ಪ್ಲ್ಯಾಂಟ್ ಅಂತ ಮಾಡಿ, ಅಲ್ಲಿ ಮೈಸೂರಿನಲ್ಲಿ ಸಿಗ್ತಾ ಇರ್ತಕ್ಕಂತಹ ಕಸ ಇರ್ಬೋದು, ಕಳೆಯುವಂತಹ ಕಸ ಇರ್ಬೋದು, ಹಸಿ ತ್ಯಾಜ್ಯ ಏನಿದೆ ಅದನ್ನೆಲ್ಲ ತೊಗೊಂಬಂದು ಶಾಸ್ತ್ರೋಕ್ತವಾಗಿ ಅದನ್ನು ಮೈಕ್ರೋ ಆರ್ಗಾನಿಸಮ್ಸ್ ಹಾಕಿ ಒಂದ್ರಿ ಆಡಿ ತುಂಬ ಚೆನ್ನಾಗಿ ಗೊಬ್ಬರ ಮಾಡ್ತಾರೆ. ಎಕ್ಸೆಲ್ ಪ್ಲ್ಯಾಂಟ್ ಅಂತ. ಈಗ ಎಕ್ಸೆಲ್ ಬಿಟ್ಟಿನ್ಯಾರೋ ಮಾಡ್ತಾಯಿದ್ದಾರೆ. ಸರ್ಕಾರ ಮತ್ತು ಮೈಸೂರು ಸಿಟಿ ಕಾರ್ಪೊರೇಷನ್ ಭಾಳ ಉತ್ತಮವಾದ ಗೊಬ್ಬರ ಮಾಡ್ತಾಯಿದೆ. ಅದು ನಾನು 2 ಟ್ರಕ್ ಲೋಡ್ ಗೊಬ್ಬರ ಅಂದರೆ ಒಂದು 12-24 ಟನ್ ಗೊಬ್ಬರ ತಂದು ಹಾಕಿದ್ದೀನಿ ಇಲ್ಲಿ. ಅದಾದ ನಂತರ ಏನೂ ಹಾಕಿಲ್ಲ. ಪ್ರಕೃತಿಗೆ ಪೂರಕವಾಗಿ ಅವಾಗ ಮಾಡಿದ್ದೀವಿ ಅಷ್ಟೇ. ಅದಾದಮೇಲೆ ಏನು ಅವಶ್ಯಕತೆ ಇಲ್ಲ. ಒಂದು ಮಾವಿನ ಮರದಿಂದ ಇನ್ನೊಂದು ಮಾವಿನ ಮರಕ್ಕೆ ಎಷ್ಟು ಅಂತರ ಇದೆ ಸರ್? 10 ಅಡಿ ಇದೆಯಾ? 10 ಅಡಿ ಇದೆ. ಇದು ನಿಮಗೆ ನಾನು ಹೇಳ್ದಂಗೆ ಈಗಾಗಲೇ ನೋಡಿ, ಇದು ಕ್ರೌಡೆಡ್ ಆಗ್ತಾ ಇದೆ. ಈ ಕ್ರೌಡನ್ನು ನಾನು ತೆಗಿಬೇಕು ಅಂದರೆ ಇದೊಂದು ಮರ ತೆಗೆದ್ರೆ 20 ಅಡಿ ಆಗೋಯ್ತು. ಅಲ್ಲ ಸರ್, ಈಗ ನೀವು ನಿಂತಿರೋ ಜಾಗದಲ್ಲಿ ಬಿಸಿಲು ಬೀಳ್ತಾ ಇದೆ. ಸೊ ಅಂದರೆ ಇವತ್ತು ಈಗ 12 ಗಂಟೆ ನೆತ್ತಿ ಬಿಸಿಲಿದೆ. ಸೊ ನೆತ್ತಿ ಬಿಸಿಲಿದ್ದಕ್ಕಿದ್ರೆ ಸಾಕು. ನೋಡಿ, ಮಾವಿನ ಮರದಲ್ಲಿ ಹಣ್ಣು ನೋಡಿ, ಎಲ್ಲ ಕಡೆಗಿದೆ ನೋಡಿ. ಇಲ್ಲಿ ಇಷ್ಟು ಮಳೆ ಇಷ್ಟು ಗಾಳಿ ಬಂದ್ರೂ ಮಾವಿನ ಹಣ್ಣಿದೆ. ಕನಿಷ್ಠ ಅಂದ್ರೆ ಒಂದೊಂದರಲ್ಲಿ 20 ಹಣ್ಣು ಸಿಕ್ಕಿದ್ರೂ ನಮ್ಗೆ ಇಷ್ಟು ಗಿಡದಲ್ಲಿ 20 ಗಿಡದಲ್ಲಿ 20 ಬೇಕಾದಷ್ಟು ಆಯಿತು ಮನೆಗೆ ಅಲ್ವಾ. ಈ ಸದ್ಯಕ್ಕೆ ಇದು ಬೃಹತ್ ವೃಕ್ಷ ಆದಮೇಲೆ ನಮ್ಗೆ ಎಷ್ಟು ಸಿಗುತ್ತೆ ಅದು ಬೇರೆಯವ್ರಿಗೂ ಕೊಡೋಣ. ಈಗ ಅಕ್ಕಪಕ್ಕದವ್ರಿಗೆ ಕೊಡ್ತಾ ಇದ್ದೀವಿ, ಬೇರೆಯವ್ರಿಗೂ ಸಿಗೋ ಥರ ಆಗಲಿ ಅವಾಗ ಅಷ್ಟೇ. ಅದಾದ ನಂತರ ಇದೆಲ್ಲ ನೈಟ್ರೋಜನ್ ಫಿಕ್ಸ್ ಹಾಕಿರೋದು. ಹೌದು. ಈಗ ನುಗ್ಗೆ ಇರಬಹುದು, ತನ್ನಷ್ಟಕ್ಕೆ ತಾನೇ ಬರ್ತಾ ಇರೋ ಕೆಳಗಳು. ಇಲ್ಲಿ ನೋಡಿ, ತುಂಬೆ ಹೂವಿಂದ ಹಿಡಿದು ಇದು ಗರ್ಕೆ ಇದೆ. ಗರ್ಕೆ ಬಿಟ್ಟರೆ ಇದನ್ನು ಜಲಬೇದಿ ಸೊಪ್ಪು ಅಂತ ಕರೀತಾರೆ. ಇದು ಔಷಧಿನೇ. ಸೊ ಇವೆಲ್ಲ ಗಿಡಗಳು ಕಳೆ ಎಷ್ಟು ಚೆನ್ನಾಗಿ ಬರುತ್ತೆ ನಿಮ್ಮ ತೋಟದಲ್ಲಿ, ಕಳೆಯ ವೈವಿಧ್ಯತೆ ಎಷ್ಟಿದೆ ಅಷ್ಟು ನಿಮ್ಮ ತೋಟ ಸುರಕ್ಷಿತವಾಗಿದೆ, ಸುಭಿಕ್ಷವಾಗಿದೆ ಅಂತ ತಿಳ್ಕೊಬೇಕು. ಇಲ್ಲಿ ಬಿದ್ದಂಥ ಎಲೆ ನೋಡಿ, ಒಂದು ಎಲೆ ತೆಗೆದಿಲ್ಲ ನಾವು, ಎಲೆನ ಗುಡ್ಡೆನೂ ಮಾಡಿಲ್ಲ ಅಲ್ವಾ. ಆ ಎಲೆ ಎಲ್ಲಿದೆ ನೋಡಿ, ಒಂದು ಚೂರು ಕಳೆ ಬರ್ತಾ ಇಲ್ಲ. ಸೊ ತನ್ನಷ್ಟಕ್ಕೆ ತಾನೇ ಇದು ಮೇಂಟೈನ್ ಆಗುತ್ತೆ. ಆ ಎಲೆ ಕೆಳಗಡೆ ನೋಡಿ, ಅದ್ಭುತವಾದ ಲೋಕ ಇರುತ್ತೆ ಅದರಲ್ಲಿ, ಅದ್ಭುತವಾದ ಕತ್ತಲೆ ಲೋಕ. ವಾಟ್ ಎವರ್ ನೀವು ಅದಕ್ಕೆ ಏನಾರ ಹೇಳಿ, ನಾನು ಅದನ್ನು ಗೋಲ್ಡ್ ಅಂತೀನಿ, ಬ್ಲ್ಯಾಕ್ ಗೋಲ್ಡ್ ಅಂತೀನಿ. ನೋಡಿ, ಅಲ್ಲಿ ಇರುವೆ ಇದೆ, ಗೊದ್ದ ಇದೆ, ಹಾವರಾಣಿ ಇದೆ, ಹೆಂಟೆ ಗೊದ್ದ ಬರುತ್ತೆ, ಸೆಂಟಿಪೇಡೆ ಬರುತ್ತೆ, ಮಿಳೆಪಿಡೆ ಬರುತ್ತೆ, ಎಲ್ಲ ಬರುತ್ತೆ. ಸೂಕ್ಷ್ಮ ಜೀವಿಗಳು, ಎಲ್ಲ ಜೀವಿಗಳು ಇರುತ್ತೆ ಅಲ್ಲಿ. ನೋಡಿ, ಇದು ನೇರಳೆ ಆದಮೇಲೆ ನಾವು ಹುಣಸೆ ಹಾಕಿದ್ದೀವಿ. ಹುಣಸೆನೂ ನೋಡಿ 10 ಅಡಿಗೆ ಒಂದೊಂದು ಹುಣಸೆ ಇದೆ. ಹಲಸು 10 ಅಡಿಗೆ ಒಂದೊಂದಿದೆ ನೋಡಿ. ಹಲಸಿನಲ್ಲೂ 4-6 ವೆರೈಟಿ ಯಾರ್ಯಾರು ಕೊಟ್ಟರೋ ಎಲ್ಲರ ಹತ್ರ ಇಸ್ಕೊಂಬಂದು ಹಾಕಿದ್ದೀವಿ. ಅದೇ ಸರ್, ಈಗ ಅದು ಹೇಳಿದ್ರಿ ಅವೆರಡು ಮರಗಳು ಆಲ್ರೆಡಿ ಒಂದು ಮರಕ್ಕೆ ಟಚ್ ಆಗ್ತಾ ಇದೆ. ಹೌದು. ಈಗ ಮಧ್ಯದ ಮರ ತೆಗಿತೀರಾ? ಅಂದರೆ ಮಧ್ಯದ ಮರ ತೆಗಿತೀವಿ. ನಾನು 6 ವರ್ಷ ಬೆಳೆಸ್ಬಿಟ್ಟಿದ್ದೀನಲ್ಲ ಸರ್.
ಏನಾದರೂ ಆಗ್ಬೋದು. ನೀವು 6 ವರ್ಷ ಬೆಳೆಸಿದ್ದು ಅದರ ಆಯಸ್ಸು 6 ವರ್ಷ ಅಂದ್ಕೊಳ್ಳಿ. ಈಗ ಭೂಮಿ ಮೇಲೇ ಮನುಷ್ಯನ ಸರಾಸರಿ ಆಯಸ್ಸು 65 ವರ್ಷ ಅಂತಾರೆ. ಎಲ್ಲರೂ 65 ವರ್ಷ ಬದುಕಿದಾರಾ? ಇಲ್ಲ. ಹಾಗಿದ್ರೆ 65 ವರ್ಷ ಮೇಲ್ಪಟ್ಟವ್ರನ್ನೆಲ್ಲ ಸಾಯಿಸ್ಬಿಡ್ಬೇಕು. ಅಥವಾ 65 ವರ್ಷದ ತನಕ ಅವ್ನು ಏನೂ ಆಗ್ಬಾರ್ದು ಹಂಗೆ ನೋಡ್ಕೋಬೇಕು. ಹುಟ್ಟಿದ ಮಗುನೂ ಸಾಯತ್ತೆ, 1 ವರ್ಷದ ಮಗು ಸಾಯತ್ತೆ, 10 ವರ್ಷದವ್ರು ಸಾಯ್ತಾರೆ, 20 ವರ್ಷದವ್ರು ಸಾಯ್ತಾರೆ ಅಲ್ವಾ? ಸೊ ಅದೇ ಥರ ಇದೂ ಏನಾಗುತ್ತೆ, ಎಕೋ ಬ್ಯಾಲೆನ್ಸಿಂಗ್ ಥರ ನೀವು ಮಾಡ್ಕೋಬೋದು. ಈಗ ಆ ಮರದಲ್ಲಿ ಇಷ್ಟು ದಿವಸ ಉತ್ಪಾದನೆಯಾದ ಸೊಪ್ಪು, ಇಷ್ಟು ದಿವಸ ಉತ್ಪಾದನೆಯಾದ ಎಲೆ, ಇಷ್ಟು ದಿವಸ ಉತ್ಪಾದನೆ ಹಣ್ಣು, ಅವೆಲ್ಲವನ್ನು ನೀವು ಸೇವಿಸಿದ್ದೀರಾ? ಆಮೇಲೆ ಆ ಮರನ ನಾನು ಕಡಿದ್ಬಿಟ್ಟು ಎಲ್ಲೋ ಬಿಸಾಕ್ತಾ ಇಲ್ಲ. ಆ ಮರದಲ್ಲಿರೋ ಎಲ್ಲನೂ ಮತ್ತೆ ಇದೇ ಭೂಮಿಗೆ ಸೇರಿಸ್ತಾ ಇದ್ದೀನಿ. ಇದು ಬೇಕಾಗಿರೋದು, ಅದು ಇಂಪಾರ್ಟೆಂಟ್ ಅಲ್ವಾ? ನಾನು ಈ ಮರ ಕಡಿದ್ಬಿಟ್ಟು ಈ ಮರ ತೊಗೊಂಡ್ಬಿಟ್ಟು ಸೋಫಾ ಸೆಟ್ ಮಾಡಿಸ್ಕೊಂಡೆ ಬೆಂಗಳೂರಿಗೆ ಹೋಗಿ ಮಾರದೆ ಅಂದರೆ ಪ್ರಯೋಜನ ಇಲ್ಲ. ಹೌದು. ಸೊ ಅಲ್ಲಿ ಈಗ ನಾವು ಈಗಂತೂ ಯಾರೂ ಸೌದೆನೂ ಉಪಯೋಗಿಸಲ್ಲ, ನಿಮಗೆ ಗೊತ್ತಿರೋಂಗೆ. ಆಮೇಲೆ ಸುತ್ತಮುತ್ತ ನೋಡಿ ಮಾವು ಎಷ್ಟೊಂದಿದೆ, ಎಷ್ಟೋ ಮರ ತನ್ನಷ್ಟಾನೇ ಬೀಳ್ತಾ ಇರುತ್ತೆ. ಮೊನ್ನೆ ಗಾಳಿ ಬಂದಾಗಲೂ ಒಂದು 5-6 ಮರ ಬಿದ್ದಿತ್ತು ಅಕ್ಕಪಕ್ಕ. ನಮ್ಮ ಇಡೀ ತೋಟದಲ್ಲಿ ಒಂದು ಮರ ಬಿದ್ದಿಲ್ಲ, ಒಂದು ಮರ ಬಿದ್ದಿಲ್ಲ ಲೆಕ್ಕ ಹಾಕೊಳ್ಳಿ. ಯಾಕೆಂದರೆ ಆ ಗಾಳಿನ ಕಂಟ್ರೋಲ್ ಮಾಡ್ತಿದ್ವು. ಹೌದು ಅಲ್ವಾ? ವಿಂಡ್ ಬ್ಯಾರಿಯರ್ ಥರ ಕೆಲಸ ಮಾಡ್ತಾ ಇದೆ. ಇಲ್ಲಿ ನೋಡಿ, ಈ ಕಡೆ ಮೂಲೆಗೆ ನೋಡಿ ಕರಿಬೇವು ಫುಲ್ ಇಲ್ಲಿಂದ ಇಲ್ಲಿ ತನಕ ನಾನು ಆಗಲೇ ಹೇಳ್ದಂಗೆ ಈ ತುದಿಯಿಂದ ಆ ತುದಿ ತನಕ ಕರಿಬೇವು ಹಾಕಿದ್ದೀವಿ ಅಲ್ವಾ? ಸೊ ಇಷ್ಟು ಕರಿಬೇವು ಒಂದು ವ್ಯಕ್ತಿಗೆ ಒಂದು ಮನೆಗೆ ಬೇಕಿಲ್ಲ. ಒಂದು ಗಿಡ ಸಾಕು, ಒಂದು ಗಿಡ ಸಾಕು, ನಿಮಗೂ ಗೊತ್ತು. ಸೊ ಇಷ್ಟು ಬಂದಾಗ ಏನು ಮಾಡ್ಬೋದು, ಬೇರೆಯವ್ರಿಗೂ ಕೊಟ್ಟು ಅದು ನೋಡ್ಬೋದು. ಆಮೇಲೆ ಈ ಕರಿಬೇವಿನ ಬೀಜ ಇದೆಯಲ್ಲ, ಇದನ್ನು ಹಕ್ಕಿಗಳು ತಿನ್ನುತ್ತೆ. ಹಕ್ಕಿಗಳು ತಿಂದು ಕ್ಲೀನಾಗಿ ಪರಾಗಸ್ಪರ್ಶ ಮಾಡ್ದಂಗೆ ತೊಗೊಂಡೋಗಿ ಇನ್ನೊಂದು ಕಡೆ ಹಾಕತ್ತೆ. ಬೇರೆ ಬೇರೆ ಕಡೆ ಕರಿಬೇವಿನ ಗಿಡ ತನ್ನಷ್ಟಾನೇ ಹುಟ್ಕೊಳತ್ತೆ. ಹೌದು, ನಾಟಿ ಕರಿಬೇವು. ಇದು ನಿಮ್ಮ 3ನೇ ಟ್ರೆಂಚ್ ಅಲ್ಲ ಸರ್? ಇದು ಹೌದು, ಇದು 3ನೇ ಟ್ರೆಂಚು. ನೋಡಿ, ಆ ಟ್ರೆಂಚ್ಗಳ ತುಂಬಿದೆ, ಈ ಟ್ರೆಂಚ್ ತುಂಬಿಲ್ಲ. ಅಲ್ಲಿ ಒಳಗಡೆ ನೋಡಿದ್ರೆ ಸಿಲ್ಟ್ ಫೈನ್ ಮಣ್ಣಿದೆ ಅದರಲ್ಲಿ. ಓಕೆ, ಅಂದರೆ ಅವಶ್ಯಕತೆ ಇದೆ ತುಂಬ ಟ್ರೆಂಚ್ ತೆಗೆಸೋವಂಥದ್ದು ತೋಟಕ್ಕೆ. ಅಯ್ಯೋ, ಬಹಳ ಮುಖ್ಯ. ನಾನು ಟ್ರೆಂಚ್ ತೆಗೆಸೋದು ಮುಖ್ಯ ಅಂತ ಹೇಳ್ತಾ ಇಲ್ಲ. ನಿಮ್ಮ ತೋಟದಲ್ಲಿ ಬಿದ್ದಂತಹ ನೀರು ಆಚೆ ಹೋಗದೆ ಇರೋ ಥರ ನೋಡ್ಕೊಳ್ಳೋದು ಮುಖ್ಯ. ಇದು ನಿಮಗೆ ದೇವರು ಕೊಡ್ತಾ ಇರೋ ಫಿಕ್ಸೆಡ್ ಡಿಪಾಸಿಟ್ಟು. ಓಕೆ, ಈ ಫಿಕ್ಸೆಡ್ ಡಿಪಾಸಿಟ್ನ ತೂತು ಮಾಡಿಬಿಟ್ಟು ಜೋಬೊಳಗೆ ತೂತಿರೋ ಜೋಬಲ್ಲಿ ಕಾಯಿನ್ಗಳು ಹಾಕೊಂಡಂಗೆ ದೇವರು ಬೇಕಾದಷ್ಟು ಮಳೆ ಕೊಡ್ತಾ ಇದ್ದಾನೆ, ಬೇಕಾದಷ್ಟು ಸೂರ್ಯನ ಬಿಸಿಲು ಕೊಡ್ತಾ ಇದ್ದಾನೆ, ಅದಷ್ಟು ಹಾರ್ವೆಸ್ಟ್ ಮಾಡ್ಕೋಬೇಕು. ಓಕೆ, ಈ ಥರ ಟ್ರಯಾಂಗಲ್ ಮೆಥಡಲ್ಲಿ ಹಾಕೊಂಡ್ರೆ ಈಗ ಸನ್ಲೈಟ್ ಹಾರ್ವೆಸ್ಟ್ ಆಗ್ತಾ ಇದೆ, ಗಿಡ ಮೂಲಕ ಹಾರ್ವೆಸ್ಟ್ ಆಗ್ತಾ ಇದೆ, ಫೋಟೋಸಿಂಥಸಿಸ್ ಆಗ್ತಾ ಇದೆ. ಹಳ್ಳಗಳು ಮಾಡಿದ್ರಿಂದ ಏನಾಗ್ತಾ ಇದೆ, ನೀರು ಬಂದು ಇಲ್ಲೇ ನೀವು ನೋಡಿ ಎಲ್ಲೂ ನೀರು ಆಚೆ ಹೋಗಿಲ್ಲ, ಕೊಚ್ಕೊಂಡು ಹೋಗಿಲ್ಲ ಅಲ್ವಾ? ಹೌದು. ಸೊ ಅದೇ ಇಂಪಾರ್ಟೆಂಟು. ಹಳ್ಳ ತೆಗ್ಸೋದು ಇಂಪಾರ್ಟೆಂಟು ಅಂತ ಹೇಳ್ತಾ ಇಲ್ಲ, ನೀರನ್ನು ಆಚೆ ಹೋಗದೇ ಇರೋಂಗೆ ನೋಡ್ಕೊಳ್ಳೋದು ಇಂಪಾರ್ಟೆಂಟು. ಓಕೆ, ಅದಕ್ಕೆ ಬೇರೆ ಬೇರೆ ಮೆಥಡ್ ಇದೆ. ನನ್ನ ಮೆಥಡಲ್ಲಿ ಇದು ಟ್ರೆಂಚಸ್ ಮಾಡಿದ್ದೀನಿ. ನನಗೆ ಒಂದು ದ್ವಂದ್ವ ಇದೆ, ಹೇಳಿ. ಈ ಟ್ರೆಂಚ್ ತೆಗ್ಸೋದ್ರಲ್ಲಿ ಟ್ರೆಂಚ್ ತೆಗ್ಸಿದ್ರೆ ಒಳ್ಳೇದಾ ಕೆಟ್ಟದಾ? ಈಗ ಟ್ರೆಂಚ್ ತೆಗ್ಸಿದ್ರೆ ಒಂದಷ್ಟು ಸೂಕ್ಷ್ಮಾಣು ಜೀವಿಗಳನ್ನ ಎಕ್ಸ್ಪೋಸ್ ಮಾಡಿ ಆಚೆ ಹಾಕ್ತೀವಿ, ಅದಕ್ಕೆ ತೊಂದರೆ ಕೊಡ್ತೀವಲ್ಲ ನಾವು. ಆ ಒಂದು ದಿನ, ಆ ಒಂದು ಕ್ಷಣ ಅಷ್ಟೇ. ಈಗ ಟ್ರೆಂಚ್ ತೆಗೆದ ತಕ್ಷಣ ನಾನು ಟ್ರೆಂಚ್ ಒಳಗೆಲ್ಲ ಹುರುಳಿ ಹಾಕಿದ್ದೆ. ಸೊ ಹುರುಳಿ ಹಾಕಿದ ತಕ್ಷಣ ಏನಾಯಿತು, ಅಲ್ಲಿ ನೈಟ್ರೋಜನ್ ಫಿಕ್ಸ್ ಆಯಿತು. ನೈಟ್ರೋಜನ್ ಹೇಗೆ ಫಿಕ್ಸ್ ಆಯಿತು? ಅಸಿಟೋಬ್ಯಾಕ್ಟರ್ ಅಂತ ಏನು ಕರಿತೀವಿ, ಬ್ಯಾಕ್ಟೀರಿಯಾ ಜೀವಾಣು ಅಲ್ಲಿ ಬಂತು. ಓಕೆ ಅಲ್ವಾ? ಅದೊಂದೇ ಇವತ್ತು ಉಳಿದಿಲ್ಲ. ಅಲ್ಲೇ ನೋಡಿ, ಬೇಕಾದಷ್ಟು ಥರ ಏನೂ ಬೆಳೀದೇ ಇರೋ ಜಾಗದಲ್ಲಿ ಹುಲ್ಲು ಎಷ್ಟು ಚೆನ್ನಾಗಿ ಬೆಳೀತಾ ಇದೆ. ಈ ಹುಲ್ಲು ಗರಿಕೆ ನಮ್ಮ ಕರು ಎಷ್ಟು ಸಂತೋಷವಾಗಿ ತಿನ್ನುತ್ತೆ ಅಲ್ವಾ? ಸೊ ಆ ಲೆಕ್ಕದಲ್ಲಿ ನೋಡ್ಕೊಳ್ಳೋಣ. ನೀವು ಒಂದನ್ನು ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿದ್ರಿ ಅಂತ ಆದರೂ ಸಹ ಕಂಪ್ಲೀಟ್ ಎಕಾಲಜಿನಲ್ಲಿ ನೀವೇನು ಇಂಬ್ಯಾಲೆನ್ಸ್ ಮಾಡ್ದಂಗಿಲ್ಲ. ನೀವು 600 ಗಿಡ ಹಾಕಿ ಒಂದು ಗಿಡ ಕಡಿದ್ರೆ ಏನು ಅಂಥ ದೊಡ್ಡ ಪಾಪ ಅಲ್ಲ. ಆ ಗಿಡ ಅವಶ್ಯಕತೆ ಇದ್ದು ಕಡಿದ್ರೆ, ಅವಶ್ಯಕತೆ ಅಂದರೆ ನಿಮ್ಮ ಅವಶ್ಯಕತೆ ಇರಬಹುದು, ಅಥವಾ ಆ ಪ್ರಕೃತಿಗೆ ಅವಶ್ಯಕತೆ. ಹೇಳಿದ್ನಲ್ಲ, ಕ್ಯಾನೋಪಿ ತುಂಬ ಕ್ಲೋಸ್ ಆಗ್ತಾ ಇದೆ, ಅದಕ್ಕೆ ಉಸಿರಾಡೋಕ್ಕೆ ಜಾಗ ಕೊಡ್ತಾ ಇದ್ದೀನಿ ಅಂತ ಹೇಳಿ ಮಾಡಿದ್ರೆ ಪರವಾಗಿಲ್ಲ. ಈಗ ನೋಡಿ, ಈ ಸಪೋಟದಲ್ಲಿ ಜಟೆ ಅಂತ ಬರುತ್ತೆ ನೋಡಿ ಮೇಲ್ಗಡೆಗೆ. ಸೊ ಆ ಜಟೆ ತೆಗಿಬೇಕು ನಾನು. ಸೊ ಆ ಜಟೆ ತೆಗಿಯೋವಾಗ ನಾನೇನು ಮಾಡ್ತೀನಿ ಅಂದರೆ ಅದನ್ನು ಮುರಿತೀನಿ. ನೋಡಿ, ಇಲ್ಲಿ ಈ ಥರ ಮುರಿತೀನಿ. ಅಯ್ಯಯ್ಯೋ ಗಿಡ ಮುರಿದು ಹಾಕ್ಬಿಟ್ವಿ ಅಂದರೆ ಅಲ್ಲ, ಈ ಜಟೆ ಒಂದು ವೈರಸ್ ಥರ. ಸೊ ಈ ಜಟೆನ ಮಾತ್ರ ನಾನು ಕಿತ್ತು ಹಾಕ್ಬಿಟ್ಟು ಬೇರೆ ಗಿಡಕ್ಕೆ ಅವಕಾಶ ಮಾಡೋದು, ಬೇರೆ ಚೆನ್ನಾಗಿ ಬರೋದಕ್ಕೆ ಅವಕಾಶ ಮಾಡೋದು. ಇದು ಸ್ಟಂಟ್ ಗ್ರೋತ್, ಇದು ಇನ್ನು ಮುಂದೆ ಬೆಳೆಯಲ್ಲ. ಇದಿದ್ದರೆ ನಿಮಗೆ ಚೆನ್ನಾಗಿ ಬರೋಲ್ಲ. ಸೊ ಇದು ಸಪೋಟದಲ್ಲಿ ಇದು ಕಾಮನ್. ನೋಡಿ, ಇಲ್ಲಿ ಹೀಗೆ ಜಟೆ ಥರ ಆಗೋಗುತ್ತೆ, ಇಷ್ಟೇ. ಇದು ಇಲ್ಲಿಂದ ಬ್ರಾಂಚಸ್ ಬರೋಲ್ಲ. ಈಗ ಇಲ್ಲಿ ಕಟ್ ಮಾಡಿದ್ದೀನಲ್ಲ, ಕಟ್ ಮಾಡಿದ ಜಾಗದಿಂದ ಮತ್ತೆ 8-10 ರೆಕ್ಕೆಗಳು ಬರುತ್ತೆ, ಕವಲುಗಳು ಹೊಡೆಯುತ್ತೆ. ನೋಡಿ, ಎಲ್ಲ ಕಡೆ ಹಾಗೇನೆ. ಎಲ್ಲೆಲ್ಲಿ ಈ ಥರ ಜಟೆ ಇದೆ ಆ ಜಟೆನ ತೆಗೆದು ಹಾಕ್ಕೋತೀವಿ. ಈ ಥರ ನೋಡಿ, ಜಟೆ ಇದು. ಓಕೆ, ಅಂದ್ರೆ ನಾವು ಏನು ಮಾಡಬೇಕು ಅದನ್ನ ಮಾಡಬೇಕು. ಹೌದು, ಪ್ರೂನಿಂಗ್ ಅದು ಅವಶ್ಯಕತೆ. ಈಗ ಇದು ನುಗ್ಗೆ ಗಿಡ ಇನ್ನು ಏಕೈಕವಾಗಿ ಸಣ್ಣ ಕಡ್ಡಿ ಬೆಳೆದು ಮೇಲೆ ಬೆಳೆದ್ಬಿಟ್ಟು ಟಪಕ್ಕಂದು ಮುರಿದೋಗುತ್ತೆ. ಅಗಸೆ ಗಿಡ ಮುರಿದೋಗುತ್ತೆ. ಚಿಕ್ಕಂದಿಂದನೇ ಪ್ರೂನಿಂಗ್ ಮಾಡ್ಕೊಂಬನ್ನಿ, ಫಸ್ಟ್ ಕ್ಲಾಸಾಗಿ ಬೆಳ್ಕೊಳುತ್ತೆ. ಇದು 6 ವರ್ಷದ ನುಗ್ಗೆ ಗಿಡ. ಈಗ ನಾನು ಹೊಸ ನುಗ್ಗೆ ಹಾಕಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ ಈಗ. ಆದ್ದರಿಂದ ನಮಗೆ ಅದರ ಪ್ರಾಬ್ಲಮ್ ಅಂತ ಏನೂ ಕಾಣಲ್ಲ ನಮಗೆ. ಹೌದು. ಆಮೇಲೆ ತೋಟದಲ್ಲಿ ನಿಮಗೆ ಮಾತ್ರ ಅಲ್ಲ, ಬೇರೆ ಪ್ರಾಣಿ ಪಕ್ಷಿಗಳಿಗೂ ಬೇಕು. ಈಗ ಇಲಿ ಬಂತು, ಇಲಿ ಎಳ್ನೀರು ಕೊರೆದು ಬಿಡ್ತು, ಅದು ಇದು ಅಂತೀವಿ. ಇಲಿನೂ ಒಂದು ಪ್ರಾಣಿ ಅಲ್ವಾ, ಅದಕ್ಕೆ ಔಷಧಿ.
ಅದಕ್ಕೂ ಆಹಾರ ಬೇಕಲ್ವಾ. ಹಾಂ ಸರ್ ಬೇಕು. ಎಷ್ಟು ನಾವು ಮಾಡದೇ ಇರೋ ಕೆಲಸ ಇಲಿ ಮಾಡುತ್ತೆ. ಇಲಿ ಡೊಗರುಗಳು ಕೊರೆದಾಗ ಏನಾಗುತ್ತೆ, ಮಳೆ ಬಂದಾಗ ಡೊಗರಿಂದ ನೀರು ಒಳಗೆ ಹೋಗುತ್ತೆ, ಭೂಮಿಗೆ ನೀರು ಇಂಗ್ತಾ ಇದೆ. ಸೊ ಆ ಥರ ಪಾಸಿಟಿವ್ನಲ್ಲಿ ನೋಡೋಣ. ಹಾಗೆ ಇಲಿಗಳಿಗೆ ಬೇಕಾದಷ್ಟು, ಈಗ ನೋಡಿ ಇಲ್ಲಿ ಇದನ್ನು ಪೂನಾ ಫಿಗ್ ಅಂತಲೂ ಕರಿತೀವಿ. ಇದು ಅಂಜೂರದಲ್ಲಿ ಒಂದು ಜಾತಿ. ನಾವು ಸರ್ವೇ ಸಾಮಾನ್ಯವಾಗಿ ಮಕ್ಕಳು ಕೊಡ್ತೀವಲ್ಲ ಆ ಥರ ಅಂಜೂರ ಅಲ್ಲ ಇದು. ಇದು ಪೂನಾ ಫಿಗ್ ಅಂತಲೂ ಕರೀತಾರೆ, ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಸೊ ಈ ಫಿಗ್ ತಿನ್ನೋಕ್ಕೆ ಅಳಿಲ್ ಬರುತ್ತೆ, ಇಲಿ ಬರುತ್ತೆ, ಹೆಗ್ಗಣ ಬರುತ್ತೆ. ನೋಡಿ ಕೆಳಗಡೆ ಎಲ್ಲ ಹಣ್ಣು ಬಿದ್ದಿದೆ. ಹೌದು. ಸೊ ಅದಕ್ಕಾಗಲಿ ಕೆಳಗಡೆ ಹಣ್ಣು ಬಿದ್ದಿದೆ ಮತ್ತು ಗೊಬ್ಬರನೂ ಬಿದ್ದಿದೆ. ಹೌದು. ಏನು ಸರ್ ಇದ್ರೆ ಒಂದೊಂದೆಲೆನೇ ಎಷ್ಟೊಂದು ಗೊಬ್ಬರ ಕೊಡುತ್ತೆ. ಮತ್ತೆ ಸೊ ನಾವು ಇದನ್ನು ತೆಗೆದು ಸುಡಕ್ಕೆ ಹೋದರೆ ನಮಗಿಂತ ಮುಟ್ಟಾಳ್ರು ಇನ್ಯಾರು ಇರ್ತಾರೆ. ನೋಡಿ ಮರದ ಕೆಳಗೆ ನೋಡಿ ಯಾವುದು ಬೇರೆ ಕಳೆ ಇಲ್ಲ. ಹೌದು. ಎಷ್ಟು ಚೆನ್ನಾಗಿ ಎಲೆ ಬಿದ್ದಿದೆ, ಹಣ್ಣು ಬಿದ್ದಿದೆ. ಆ ಹಣ್ಣಿಗೆ ಬಂದಿರೋ ಹುಳುಗಳಿದೆ. ಒಂದೊಂದು ಹಳ್ಳಲ್ಲಿ ಇವತ್ತು ನಿಮಗೆ ಒಂದು ಹಣ್ಣು ತೆಗೆದು ನೋಡಿದ್ರು ನಿಮಗೆ ನಿಜವಾಗ್ಲೂ ಸಾವಿರಾರು ಹುಳ ಇರುತ್ತೆ ಇದರೊಳಗಡೆಗೆ. ಸೊ ಅದೆಲ್ಲನೂ ಪ್ರಕೃತಿನಲ್ಲಿ ಒಂದು ಇದಲ್ವಾ, ಸಿಸ್ಟಮ್ ಅಲ್ವಾ ಅದು. ನೋಡಿ ಎಷ್ಟು ಚೆನ್ನಾಗಿದೆವೆಲ್ಲ ಗಟ್ಟಿಯಾಗಿ. ಇದೆಲ್ಲ ತಿನ್ಕೊಳತ್ತದು. ನೋಡಿ ಇದ್ರ ಬೀಜ ನೋಡಿ ಎಷ್ಟು ಸಣ್ಣ ಸಣ್ಣದು. ಹೌದು. ಮರ ಬೃಹತ್, ಆಲ, ಅರಳಿ, ಹತ್ತಿ, ಅಂಜೂರ, ಫೈಕಾಸ್, ಎಷ್ಟು ಸಣ್ಣ ಬೀಜ. ಈ ಸಣ್ಣ ಬೀಜದಲ್ಲಿ ಎಷ್ಟು ಬೃಹತ್ ಗಿಡಗಳನ್ನ ಇದು ಹಿಡಿದಿಟ್ಕೊಳತ್ತಿದ್ದು. ಹೌದು ಅಲ್ವಾ. ನೋಡಿ ಇದು ಹುಳ ಬಂದಿಲ್ಲ, ಏನೂ ಬಂದಿಲ್ಲ. ತಿಂದು ನೋಡಿ ಏನು ಆಗಲ್ಲ. ಚೆನ್ನಾಗಿರುತ್ತೆ ಅಂತ ಅಲ್ಲ, ಅದು ಕೆಲವ್ರಿಗೆ ಇಷ್ಟ, ಕೆಲವ್ರಿಗೆ ಇಷ್ಟ ಇಲ್ಲ. ಸೊ ನಾನು ಅದನ್ನು ಏನೂ ಹೇಳಲ್ಲ. ಅಲ್ಲ, ನಾವು ಚಿಕ್ಕದ್ರಲ್ಲಿ ಹತ್ತಿ ಹಣ್ಣು ಅಂತ ತಿಂತಿತ್ತು. ಹೌದು, ಹಣ್ಣಲ್ಲಿ ಹುಳ ಇರ್ತಿತ್ತು. ಹೌದು. ಅಲ್ಲ, ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ಪೀಪಲ್. ಆಮೇಲೆ ಹುಳ ಇರೋದು ತಿನ್ನಕ್ಕೆ ಹೇಳಿದ್ರು ಅಂತ ಹೇಳ್ಬಿಟ್ರೆ ಕಷ್ಟ ಆಮೇಲೆ ಅಲ್ವಾ. ಮತ್ತು ಯಾವ ಹುಳ ಅಂತ ಗುರುತಿಸ್ಬೇಕಲ್ಲ ಅದು. ಹೌದು, ಅದು ಮುಖ್ಯ. ಪ್ರಕೃತಿಗೆ ಪೂರಕವಾಗಿರೋದು ಏನಿದ್ರು ನಡೆಯುತ್ತೆ. ನೋಡಿ ಕರಿಬೇವು, ಕಣಗಲೆ. ಹೌದು. ನೀವು ಹೂವಿನ ಜಾಗಕ್ಕೆ ಬಂದ್ರಂತೂ ಈಗ ಎಕ್ಸೋರ ಬರೋ ಕಾಲ ಈಗ. ತುಂಬ ಚೆನ್ನಾಗಿ ಎಕ್ಸೋರ ಹೂ ಬಿಟ್ಟಿರುತ್ತೆ. ಓಕೆ. ಅಲ್ಲ ಸರ್, ನನಗೆ ಈ ತೆಂಗು ಬಗ್ಗೆ ಹೇಳಿಲ್ಲ ನೀವು. ಹೇಳಿ. ತೆಂಗನ್ನು ಬಗದಾಕಿದ್ದೀರಿ. ಹೌದು, ಅದು ಇಲ್ಲೆಲ್ಲ ಹೇಳಿದ್ನಲ್ಲ, ಇಲ್ಲಿ ಎಲ್ಲಿ ಗುಂಡಿಗಳಿತ್ತು ಆ ಗುಂಡಿಯಲ್ಲಿ ಒಳಗಡೆಗೆ ಹಾಕಿದ್ದೀವಿ. ನಾನು 3 ಅಡಿ ಗುಂಡಿ ತೋಡು ಹಾಕೋದಕ್ಕಿಂತ 3 ಅಡಿ ಗುಂಡಿ ಒಳಗಡೆಗೆ ಸುಮ್ಮನೆ ತೆಂಗು ನೆಟ್ಟಿದ್ದೆ. ಪ್ರತಿ ವರ್ಷ ಸಿಲ್ಟ್ ಬಂದು ಗೊಬ್ಬರ ಮುಚ್ಕೊಂಡು ಅದಕ್ಕೆ ಸಪ್ರೇಟಾಗಿ ಗೊಬ್ಬರ ಹಾಕಲೇಬೇಕಿಲ್ಲ. ಓಕೆ. ತನ್ನಷ್ಟಕ್ಕೆ ತಾನೇ ಆ ರೀತಿ ಬರ್ತಾ ಇದೆ. ಅದು ಗುಂಡಿಲಿ ನೆಟ್ಟಿದ್ದೀರಾ? ಹೌದು, ಗುಂಡಿ ಒಳಗೆ ನೆಟ್ಟಿದ್ದೀವಿ. ಇವತ್ತು ಕಾಂಡ ಮೇಲ್ಗಡೆ ಕಾಣಿಸ್ತಾ ಇದೆ. 6 ವರ್ಷ 7 ವರ್ಷ ಆಗ್ತಾ ಬಂತು. ನನಗೆ ಯಾವುದೂ ಪ್ರಾಬ್ಲಮ್ ಇಲ್ಲ. ಅಲ್ಲ ಸರ್, ಈಗ ಈ ಥರ ಟ್ರೆಂಚ್ ಎಷ್ಟು ಮಾಡಿಸಿದ್ದೀರಾ ನೀವು ಟೋಟಲ್? ಈ ಥರ ಒಟ್ಟು ದೊಡ್ಡದು 3 ಟ್ರೆಂಚು, ಚಿಕ್ಕದು ಈ ಲ್ಯಾಟ್ರಲ್ ಬರೋ ಕಡೆಗೆ ಒಟ್ಟು 8. ಲೈನಲ್ಲಿ 3, ಅಡ್ಡ 3. ಹೌದು ಹೌದು. ಆ ಒಂದು ಟ್ರೆಂಚಲ್ಲಿ ಇದನ್ನು ನೆಟ್ಟಿದ್ದೀರಾ? ಹೌದು, ಆ ಟ್ರೆಂಚಲ್ಲಿ. ಸರ್, ತೆಂಗನ ತೇಲ್ಸ್ ನೆಡುವಂತಾರಲ್ಲ ಸರ್, ಗಾದೆ ಮಾತು. ತೇಲ್ಸಿಂದ್ರ ಅರ್ಥ ಏನು ಅಂದರೆ ಅದಕ್ಕೆ ಎಲೆ ಎಲ್ಲ ಉಸಿರು ಕಟ್ಟೋಂಗೆ ಮುಚ್ಚಬೇಡಿ ಅಂತ. ಮೇಲ್ಗಡೆ ಎಲೆ ಎಲ್ಲ ಕಾಣಿಸ್ಬೇಕು. ಆಮೇಲೆ ತೆಂಗು ಗರಿ ಸೀಳಿದ ಮೇಲೆ ಹಾಕಬೇಡಿ ಅಂತ ದೊಡ್ಡವರು ಹೇಳ್ತಾರೆ. ಗರಿ ಇನ್ನೂ ಸೀಳಿರಬಾರ್ದು, ಆ ಟೈಮ್ನಲ್ಲಿ ಹಾಕಬೇಕು. ಅಂದರೆ ಮೊಳಕೆ ಬಂದಾಗ ತೆಂಗು ಹಾಕಿದ್ರೆ ಅದ್ರ ಬೇರೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ನಾವೇನು ಮಾಡ್ತೀವಿ, 3 ವರ್ಷದ ತೆಂಗು 4 ವರ್ಷದ ತೆಂಗು ಅಂತೆಲ್ಲ ಹಾಕಕ್ಕೆ ಹೋಗ್ತೀವಿ. ಮಾರ್ಟಾಲಿಟಿ ಸ್ವಲ್ಪ ಗರಿ ಒಡೆದ ಮೇಲೆ ಹಾಕಬಾರ್ದು ಅಂತ ದೊಡ್ಡವರು ಹೇಳ್ತಾರೆ. ಓಕೆ. ಈ ಹಲಸಿನ ಮರ ಜಮೀನು ತೊಗೊಂಡಾಗಿತ್ತು ನೋಡಿ, ಅವಾಗ 1-2 ಕಾಯಿ ಉಳ್ಕೊಳ್ಳೋದು. ಅಫ್ಕೋರ್ಸ್ ಬೇರೆಯವ್ರು ತೊಗೊಂಡೋಗೋರು ಅಥವಾ ಅದಕ್ಕೆ ಪೂರೈಕೆ ಇರಲಿಲ್ಲ. ಇವತ್ತು ಆ ಟ್ರೆಂಚ್ ಪಕ್ಕ ಇರೋದ್ರಿಂದ ಇವತ್ತು ನೋಡಿ ಫಸ್ಟ್ ಕ್ಲಾಸಾಗಿ ಹಲಸಿನ ಹಣ್ಣು ಬರ್ತಾಯಿದೆ. ಹೌದು. ಸೊ ದಾಸವಾಳಗಳು ನೋಡಿ, ಬೇಕಾದಷ್ಟು ವೆರೈಟಿ ದಾಸವಾಳ ಇದೆ. ಇದು ನೋಡಿ ಎಕ್ಸೋರ, ರೆಡ್ ಎಕ್ಸೋರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಕ್ಸೋರ ಟೈಮ್ ಇದು ಸುಮ್ಮನೆ ಶೋ ಗಿಡ ಅಲ್ವಾ ಸರ್? ಇಲ್ಲ, ಇದರಲ್ಲಿ ತಂಬುಳಿ ಮಾಡ್ತಾರೆ, ಇದರಲ್ಲೂ ಅಡುಗೆ ಮಾಡ್ತಾರೆ. ಎಕ್ಸೋರದಲ್ಲಿ ಕೇಪಳ ಅಂತ, ಪಾರ್ಕಲ್ಲಿ ಇರುತ್ತಲ್ಲ, ಕೇಪಳ ಅಂತ ಕರೀತಾರೆ. ಸೊ ಕೇಪಳದ ಹೂ ಸಹ ಮಾಡಬಹುದು. ನೀವು ಹಸಿ ಪದಾರ್ಥಗಳಲ್ಲಿ ಅಡುಗೆ ಮಾಡೋದನ್ನು ಸಿರ್ಸಿ ಕಡೆಯವರಿಂದ ಕಲಿಬೇಕು ನಾವು. ಅವರು ನಿಂಬೆಕಾಯಿ ಸಿಪ್ಪೆಯಿಂದ ಹಿಡಿದು, ನಿಂಬೆ ಎಲೆಯಿಂದ ಹಿಡಿದು, ಹಾಗಲಕಾಯಿಯಲ್ಲಿ ಸಹ ಅವರು ಹಸಿ ತಂಬುಳಿ ಅಂತ ಮಾಡ್ತಾರೆ. ಹಾಗಲಕಾಯಿ ಸಹ ಅವರು ಕಹಿ ಮಾಡಲ್ಲ, ಅವರು ಅಷ್ಟು ಚೆನ್ನಾಗಿ ಮಾಡ್ತಾರೆ. ಬೆಂಕಿ ಇಲ್ಲದ ಅಡುಗೆ ಮಾಡ್ತಾರೆ ಅವರು. ನಮಗೆ ತಿಂಗಳಿಗೆ 2 kg ಬೇಳೆ ಬೇಕಾದ್ರೆ ಅವ್ರು ವರ್ಷಕ್ಕೆ 2 kg ಬೇಳೆ ಸಾಕು. ಆ ಥರ ಕಲ್ತ್ಕೊಳ್ಳೋದಿದೆ ಅವ್ರ ಹತ್ರ. ನೋಡಿ ದಾಸವಾಳದ ಹೂವಿನಲ್ಲಿ ನೀವು ಜ್ಯೂಸ್ ಮಾಡಬಹುದು, ಆರಾಮಾಗಿ ತಲೆಗೆ ಹಚ್ಕೋಬೋದು. ಮತ್ತು ಅದನ್ನು ಹಂಗೆ ತಿನ್ಬೋದಲ್ವ? ಹಾಗೇನೂ ತಿನ್ಬಹುದು. ಸೊ ಈ ಥರ ಜಾಗದಲ್ಲಿ ತಿನ್ನೋದಕ್ಕೆ ನಮಗೇನು ಹೆದರಿಕೆನೇ ಇಲ್ಲ, ಯಾಕೆಂದರೆ ಯಾವುದೂ ಔಷಧಿ ಹೊಡೆದಿಲ್ಲ. ನೋಡಿ ಇಲ್ಲಿ ನೋಡಿ, ಇವೆರಡು ಬೆಣ್ಣೆಹಣ್ಣು, ಬಟರ್ ಫ್ರೂಟು ನೋಡಿ, 6 ವರ್ಷಕ್ಕೆ ಎಷ್ಟು ಚೆನ್ನಾಗಿದೆ. ಈಲ್ಡ್ ಶುರು ಆಗಿದೆ, ಈಗ ಬರ್ತಾ ಇದೆ ಈಲ್ಡು. ಕಿರ್ನಲ್ಲಿಕಾಯಿ. ಓಕೆ. ಆಮೇಲೆ ಆ ಕಡೆ ನೋಡಿದ್ರೆ ನಿಮಗೆ ಅದನ್ನು 1 ಮೀಟ್ರ್ ನುಗ್ಗೆ ಅಂತ ಕರಿತೀವಿ. ನನಗೆ ಅದನ್ನು ಡಾಕ್ಟರ್ ಮೃತ್ಯುಂಜಯಪ್ಪ ಅವರು JSSನಲ್ಲಿದ್ದರು ಮತ್ತು
ಸರ್ಗೂರು ಡಾಕ್ಟ್ರು ಅಂದರೆ ಎಲ್ಲರಿಗೂ ಗೊತ್ತು. ಓಕೆ ಸೊ ಅವರು ನನಗೆ ಅದರದ್ದು ಕಡ್ಡಿ ಕೊಟ್ಟಿದ್ದು. ಓಕೆ ನೋಡಿ, ಪ್ರತಿಯೊಂದು ಕಾಯು ಸುಮಾರು 1 ಮೀಟ್ರ್ನಷ್ಟು ಉದ್ದ ಇರುತ್ತೆ. ಹಾಂ ಎಷ್ಟು ಚೆನ್ನಾಗಿದೆ ನೋಡಿ ಅದು. ಸೊ ಇದನ್ನು ಮೀಟ್ರ್ ನುಗ್ಗೆ ಅಂತಲೇ ಅವ್ರ ಮನೇಲಿ ಕರೆಯೋದು. ಓಕೆ ಸರ್, ನೋಡಿ ಎಷ್ಟು ಚೆನ್ನಾಗಿದೆ. ಮೀಟ್ರ್ ನುಗ್ಗೆ ಒಂದು 3 ಅಡಿ 3.5 ಅಡಿ ಇರುತ್ತೆ. ಹೌದು ಹೌದು. ಅಲ್ಲ ಅದು ಬಲ್ತಿದೆಯಾ? ಇಲ್ಲ ಬಲ್ತಿಲ್ಲ. ನೀವೇ ತೊಗೊಂಡೋಗಿ ಅಡುಗೆ ಮಾಡಿ ಹೇಳಿ. ಬಲ್ತಿದೆ ಒಂದು ಸಾಕಲ್ಲ ಸರ್ ಒಂದು ಮನೆಗೆ? ಸಾಕು, 1-2 ಸಾಕು. ಹೌದು ಹೌದು. ಇಲ್ಲ, ಆ ಪುಣ್ಯಾತ್ಮ ತುಂಬ ಥರ ಗಿಡಗಳನ್ನ ಭಾಳ ಪ್ರೀತಿಯಿಂದ ಬೆಳೆಸಿದ್ರು. ಅಷ್ಟೇ ಪ್ರೀತಿಯಿಂದ ಕೊಡೋರು. ಬೆಳೆಸೋರು ತುಂಬ ಜನ ಇರ್ತಾರೆ, ಇನ್ನೊಬ್ಬರು ಕೊಡೋವಂಥ ಬುದ್ಧಿ ಇರಲ್ಲ ಅಲ್ವಾ? ಬಟ್ ಅವ್ರು ಹಂಗಲ್ಲ. ಅವರು ಹಿ ವಾಸ್ ಸೋ ಗುಡ್ ಆ್ಯಂಡ್ ಜನರಸ್. ಸಾಕಷ್ಟು ಜನಕ್ಕೆ ಕೊಟ್ಟಿದ್ದಾರೆ. ನಾನು ಒಬ್ಬ ಅದರಲ್ಲಿ ಫಲಾನುಭವಿ. ನಾನು ಸಹ ಅವ್ರ ಹತ್ರ ಇಸ್ಕೊಂಬಂದು ಗಿಡ ಹಾಕಿದ್ದೀನಿ. ನಾನು ಇವತ್ತು ಯಾರಿಗೆ ಬೇಕಾದ್ರೂ ಕೊಡೋಕ್ಕೂ ರೆಡಿ ಇದ್ದೀನಿ. ದೊಡ್ಡದು ಬೇಕು ಅನ್ಸುತ್ತೆ ಸರ್. ನೋಡಿ, ಇದು ಥಂಡಿ ಸೆಡಕ್ ಥರ ಮಾಡಿರೋದು ಈ ಜಾಗ. ಸುಮ್ಮನೆ ಒಂದು ಆರ್ಚ್ ಮಾಡಿ ಇಲ್ಲಿಂದ ಅಲ್ಲಿ ತನಕಕ್ಕೆ ಒಂದು 150 ಅಡಿ. ಸೊ ಮೇಲ್ಗಡೆಗೆ ಇಲ್ಲಿ ಬಳ್ಳಿ ತರಕಾರಿಗಳು, ಎಸ್ಪೆಷಲಿ ಹಾಗಲಕಾಯಿ, ಆಮೇಲೆ ಪಡವಲಕಾಯಿ, ಆಮೇಲೆ ಹಣ್ಣಲ್ಲಿ ದ್ರಾಕ್ಷಿ ಇರ್ಬೋದು, ಹೂವಿನಲ್ಲಿ ನಿತ್ಮಲ್ಲೆ ಇರ್ಬೋದು, ಮೈಸೂರು ಮಲ್ಲಿಗೆ ಇರ್ಬೋದು, ವಿಳ್ಳೆದೆಲೆ ಇರಬಹುದು. ಸೊ ಈ ಥರ ಎಲ್ಲ ಗಿಡಗಳನ್ನು ಇಲ್ಲಿ ಹಾಕಿದ್ದೀವಿ. ದ್ರಾಕ್ಷಿ ಬಂದಿದೆಯಾ ಸರ್? ಹಾಂ, ದ್ರಾಕ್ಷಿ ಪ್ರತಿ ವರ್ಷ ಬರ್ತಾ ಇದೆ. ಅಂದರೆ ಅದೆಷ್ಟು ವರ್ಷದ ಬಳ್ಳಿ? ಅದು 6 ವರ್ಷ. ನೋಡ್ಬಿಡೋಣ ಸರ್. 6 ವರ್ಷ ಈಗ ಪ್ರೂನ್ ಮಾಡಿದೆ. ಪ್ರೂನ್ ಮಾಡಿದ್ಮೇಲೆ ಇದು ಯಾವ ಬಳ್ಳಿ? ಇದು ಮಲ್ಲಿಗೆ? ನಿತ್ಯ ಮಲ್ಲೆ. ನಿತ್ಯ ಮಲ್ಲಿಗೆ ಅಂದರೆ ಯಾವಾಗಲೂ ಇರುತ್ತಾ? ಮರಲೆ, ಹೌದು. ಅಲ್ಲ ಸರ್, ಸುಮಾರು ಜನ ಅನ್ಕೊಂಡಿದ್ರೆ ದ್ರಾಕ್ಷಿ ತುಂಬ ಕೆಮಿಕಲ್ ಕೇಳುತ್ತೆ ಅಂತ. ಇಲ್ಲ, ನೀವು ಕೋಲಾರದ ಕಡೆ ನಾನು ಹೋಗಿದ್ದೀನಿ ದ್ರಾಕ್ಷಿ ಬೆಳೆಯೋರ ಹತ್ರ. ಅವರು ಮಾರಾಟಕ್ಕೆ ಬೇರೆ ಬೆಳೀತಾರೆ, ಅವ್ರ ಮನೆಗೆ ಬೇರೆ ಬೆಳೀತಾರೆ. ಕಮರ್ಷಿಯಲ್ ಆಗಿ ಬೇರೆ ಕೆಮಿಕಲ್ಲು. ಸೊ ಅಷ್ಟೇ. ಅವರು ಕಮರ್ಷಿಯಲ್ ಆಗಿ ಮಾರಾಟ ಮಾರಕ್ಕೆ ಬೆಳೆದಿದ್ದು ಒಂದೊಂದು ಗೊಂಚಲು ನಾನೇ ನೋಡಿದ್ದೀನಿ. ಕೆಂಪೇಗೌಡರು ಅಂತ ಚಿಂತಾಮಣಿ ಹತ್ರ ಒಂದು ಗೊಂಚಲು 1.5 kg ಇತ್ತು. ಅಷ್ಟು ನೋಡಿದ್ದೀನಿ. ಒಂದು ಗೊಂಚಲು 150 ಗ್ರಾಮ್ ಇತ್ತು, ಅದು ನೋಡಿದ್ದೀನಿ. ಅಂದರೆ ಅದು ರಾಸಾಯನಿಕ ಇಲ್ಲದೆ ಬೆಳೆದಿದೆ. ಹೌದು. ಸುಮಾರು 30-40 ಸಲ ಔಷಧಿ ಹೊಡಿತೀವಿ ಅಂತ ಹೇಳ್ತಾರೆ ಅವರು. ಅಗೈನ್ ಇಟ್ ಡಿಪೆಂಡ್ಸ್ ಅಪಾನ್ ಪರ್ಸನಲ್. ನಿಮಗೆ ಅದು ಪರವಾಗಿಲ್ಲ ತಿಂತೀನಿ ಅಂತ ಹೇಳಿದ್ರೆ ನನಗೇನು ಅಬ್ಜೆಕ್ಷನ್ ಇಲ್ಲ. ಯಾಕೆಂದರೆ ನೀವು ಇಂಥ ತಿನ್ನಬೇಕು, ನೀವು ಇಂಥ ತಿನ್ನಬಾರ್ದು ಅಂತ ಡಿಸೈಡ್ ಮಾಡೋಕ್ಕೆ ನಾನು ಯಾರೂ ಅಲ್ಲ. ಹೌದು ಸರ್. ಇದು ಈ ತೋಟ ನೀವು ಸಿದ್ಧತೆ ಮಾಡಿ ಒಂದು 6 ವರ್ಷ ಆಯಿತು. ತೋಟ ರೆಡಿ ಮಾಡಿ 6 ವರ್ಷ ಆಯಿತು. 6 ವರ್ಷಕ್ಕೆ ತೋಟ ಫುಲ್ಲು ನಳನಳಿಸ್ತಿದೆ, ಹಸಿರು ತುಂಬಿದೆ. ಇಲ್ಲಿ ಹೂವು ಹಣ್ಣು ಎಲ್ಲ ಸಿಗ್ತಾ ಇದೆ. ಅದೇ ಈ ಜಾಗದಲ್ಲಿ ಸರ್ ಖಾಲಿ ಭೂಮಿ ನೋಡ್ಬೋದು. ಅಲ್ಲ, ನಾನಾ ಕಾರಣದಿಂದ ಇರಬಹುದು. ಪಾಪ ಆ ರೈತನಿಗೆ ಈ ಥರ ಮಾಡಬೇಕು ಅನ್ನೋದನ್ನು ಯಾರೂ ಹೇಳಿಲ್ಲದೆ ಇರಬಹುದು, ಅಥವಾ ಆರ್ಥಿಕವಾಗಿ ಅವನಷ್ಟು ಸಬಲ ಇಲ್ಲದೆ ಇರಬಹುದು. ಇವತ್ತು ಆರ್ಥಿಕ ಸಬಲತೆ, ನಾವು ಯಾವ್ದಾರ ರೈತನಿಗೆ ಬ್ಯಾಂಕ್ನಲ್ಲಿ ಸಾಲ ಕೊಡ್ತೀನಿ, ಅದರಲ್ಲಿ ಸಾಲ ಕೊಡ್ತೀನಿ ಅಂತ ನಾವು ಏನು ಹೇಳ್ತಿದ್ವಿ, ಆ ಸಾಲವನ್ನು ಅವನು ಕರೆಕ್ಟಾಗಿ ಉಪಯೋಗಿಸಿ ಅದರಿಂದ ಮುಂದೆ ಬಂದ ಅಂತ ಕಂಪ್ಲೀಟಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಆ ಒಂದು ಫೈನಾನ್ಸ್ ಕಂಪ್ನಿಗಿರಬೇಕು. ಇವತ್ತೇನಾಗ್ತಾಯಿದೆ, ನಾನು ನಿಮ್ಗೆ 1 ಲಕ್ಷ ರೂಪಾಯಿ ಕೃಷಿ ಸಾಲ ಕೊಟ್ಟೆ, ನೀವು 1 ಲಕ್ಷ ರೂಪಾಯಿ ಕಟ್ಟಿದೆಯಾ ಇಷ್ಟೇ ನಾವು ನೋಡ್ತಾ ಇದ್ವಿ. ಅದಾಗಬಾರ್ದು. ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಂತಾರೆ, ಬ್ಯಾಂಕಲ್ಲಿ ಇರ್ತಾರೆ. ನನ್ನ ಅನಿಸಿಕೆ ಪ್ರಕಾರ ಅವರ ಕರ್ತವ್ಯ ಏನು ಅಂದರೆ, ನಾನು ಆ ರೈತನಿಗೆ ಸಾಲ ಕೊಟ್ಟ ಮೇಲೆ ಆ ರೈತ ಅದನ್ನು ಸದುಪಯೋಗ ಪಡಿಸ್ಕೊಂಡ, 4 ಗಿಡ ಹಾಕದ ಅಲ್ಲ ಅದು ಬೇಕಾಗಿರೋದು. ಅವನು ತನ್ನ ಮನೆ, ತನ್ನ ಆರ್ಥಿಕ ಸ್ವಾವಲಂಬನೆ ಹೊಂದಿದಾನ ಅಂತ ನೋಡೋದು ಆ ಒಂದು ಸೈಕಲ್. ಅಟ್ಲೀಸ್ಟ್ ಒಂದು 5 ಇಯರ್ಸ್, 5ರಿಂದ 10 ವರ್ಷ ಅಂತಲೇ ಇಟ್ಕೊಳ್ಳಿ. 10 ವರ್ಷದಲ್ಲಿ ಆ ಮರ ನಿಂತ್ಕೊಳ್ತಾ ಇನ್ನು ಅದರ ಫಲ ಬರುತ್ತೆ. ನನಗೆ ಪರವಾಗಿಲ್ಲ, ರೈತ ಅದನ್ನು ನೋಡ್ಕೊಂಡು ಅವ್ನು ಮುಂದಕ್ಕೆ ಹೋಗ್ತಾನೆ ಅನ್ನೋ ಲೆವೆಲ್ ತನಕ ಅವರು ಹ್ಯಾಂಡ್ ಹೋಲ್ಡಿಂಗ್ ಮಾಡಬೇಕು. ನಾವು ಸುಮ್ಮನೆ ಒಂದು ಜಾಗ ತೋರಿಸ್ಬಿಟ್ಟು ಇಲ್ಲಿ ಏನೂ ಬೆಳೆದಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಒಬ್ಬ ಸಾರ್ವಜನಿಕವಾಗಿ ನಮ್ಮದು ತಪ್ಪಾಗುತ್ತೆ. ನಾವು ಹ್ಯಾವ್ ಯು ಎಜುಕೇಟೆಡ್ ಹಿಮ್ ಅಂತ ನಾನು ಕೇಳ್ಕೊತೀನಿ. ನಾನು ಅವ್ನು ಹೇಳಿದ ನಾನು ಇನ್ನೊಂಥರ ಹೇಳಿದ್ರೆ, ಇದು ನಾನು ಮಾಡಿದ್ದೀನಿ, ಅದನ್ನು ಮಾಡಬಾರ್ದಾಗಿತ್ತಾ ನೋಡಿಕೊಂಡು ಅಂದರೆ ಒಂಥರ ಅಷ್ಟು ದುಡ್ಡಿತ್ತಾ? ಬೇಲಿ ಹಾಕೋಕ್ಕೆ ದುಡ್ಡಿಲ್ಲ ಇವತ್ತು. ಬೇಲಿ ಹಾಕೋಕ್ಕೆ ತುಂಬ ಕಾಸ್ಟ್ಲಿ ಬೀಳುತ್ತೆ. ಬೇಲಿ ಅಕಸ್ಮಾತ್ ಬೇಲಿ ಹಾಕಲಿಲ್ವಾ, ದನ ಬಂದು ಮೇಯ್ಕೊಂಡು ಹೋಗುತ್ತೆ. ದನ ಬಂದು ಮೇಯ್ಕೊಂಡ್ರೆ ಅವ್ರ ಹತ್ರ ಜಗಳ ಕಾಯ್ಕೊಂಡು ಕೂತ್ಕೋಬೇಕು. ಆ ಥರ ಪೆರಿನಿಲ್ ಇಲ್ಲಿ ನೋಡಿ, ಅಲ್ಲಿ ಕೆಳಗಡೆ ಹಳ್ಳದಲ್ಲಿ ನೀರಿದೆ, ಮಾಡ್ಬೋದು ಏನಾರು ಅಂತ. ಅವನ ಆರ್ಥಿಕ ಸ್ವಾವಲಂಬನೆಯನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಾ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ಹೊರತು ರೈತನ ನಾನು ದೂಷಣೆ ಮಾಡೋಕ್ಕೆ ಹೋಗಲ್ಲ ನೇರವಾಗಿ. ಅವನೇನು ಬೆಳೆದಿಲ್ಲ ಅಂದರೆ ಕಾರಣ ಏನು ಅಂತ ನಾವು ತಿಳ್ಕೊಬೇಕಾಗಿದೆ. ಇವತ್ತು ಕಾರಣ ತುಂಬ ಇರ್ತವೆ, ಆದರೆ ಅವನಿಗೆ ಬೆಳೆಯೋ ಥರ ಸವಲತ್ತುಗಳನ್ನ ಕೊಡಬೇಕು ಸರ್ಕಾರ. ಅದೇ ಹೇಳಿದ್ರೆ, ಸರ್ಕಾರ ಅಂತ ಹೇಳಲ್ಲ ನಾನು, ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ. ಈಗ ನನ್ನ ಹತ್ರ ಯಾವುದೇ ರೈತ ಬಂದು ಹಿಂಗೆ ಮಾಡಬೇಕು ಅಂತ ಹೇಳಿದ್ರೆ ನಾನು ನಿಶುಲ್ಕವಾಗಿ ನೋಡಪ್ಪ ಈ ಥರ ಮಾಡ್ಕೊಳಪ್ಪ ಸರಿ ಹೋಗುತ್ತೆ ಅಂತ ಹೇಳ್ತೀನಿ ನಾನು. ಆ ಥರ ಇನ್ನೊಬ್ಬ ರೈತನೂ ಅವ್ನಿಗೆ ಹೇಳ್ಕೊಡ್ಬೇಕು.
ನಮ್ಮಲ್ಲಿ ಏನಾಗಿದೆ, ಅವ್ನು ಟೊಮೆಟೊ ಬೆಳೆದ ನಾನು ಟೊಮೆಟೊ ಬೆಳಿತೀನಿ, ಅವನು ಮೆಣ್ಸಿಕಾಯಿ ಬೆಳೆದ ನಾನು ಮೆಣ್ಸಿಕಾಯಿ ಬೆಳೆದ, ಇಲ್ಲಿಗೆ ಹೋಗಿ ನಾನು ನಿಲ್ತಾ ಇದ್ದೀವಿ. ಅಥವಾ ಬ್ಯಾಂಕಿಗೆ ಹೋದರೆ ನೀವೊಂದು ಪ್ರಾಜೆಕ್ಟ್ ರಿಪೋರ್ಟ್ ಕೊಡಿ, ಏನು ಮಾಡ್ತೀರಾ ಅಂತ, ನಾನೊಂದು 50 ಮಾವಿನ ಮರ ಹಾಕ್ತೀನಿ, 10 ವರ್ಷ ಆದಮೇಲೆ 50,000 ರೂಪಾಯಿ ಬರುತ್ತೆ, ಸಾಲ ತೀರಿಸ್ತೀನಿ, ಇಷ್ಟಕ್ಕೆ ನಿಂತಿದ್ದೀವಿ. ಅಥವಾ ಟ್ರ್ಯಾಕ್ಟರ್ಗಳು 1 ಎಕರೆ 2 ಎಕರೆ 3 ಎಕರೆ ಇರೋರಿಗೆ ಟ್ರ್ಯಾಕ್ಟರ್ ಸಾಲ ಆಯ್ತು ಕೊಡಬೇಕು, ಟ್ರ್ಯಾಕ್ಟರ್ ಆಯ್ತು ಕೊಡಬೇಕು. ಹೌದು, ಇವತ್ತು 8 ರಿಂದ 10 ಲಕ್ಷ ರೂಪಾಯಿ ಟ್ರ್ಯಾಕ್ಟರ್ ಇದೆ. ನೀವು ಮಿನಿಮಮ್ ಒಂದು ಚಿಕ್ಕದೊಂದು ಬೇಬಿ ಟ್ರ್ಯಾಕ್ಟರ್ಸ್ ಅಂತ ಬರುತ್ತೆ, 21-22 HP ಟ್ರ್ಯಾಕ್ಟರ್ಸ್ ಎಲ್ಲ ಇವತ್ತು 4-5 ಲಕ್ಷ ರೂಪಾಯಿ ಇದೆ. 4-5 ಲಕ್ಷ ರೂಪಾಯಿನಲ್ಲಿ ಈ ಥರ ತೋಟ ರೆಡಿ ಮಾಡ್ಕೋಬೋದು. ಸೊ ಈ ಥರ ತೋಟ ರೆಡಿ ಮಾಡ್ಕೊಳ್ಳೋದಕ್ಕೆ ಕೆಲವು, ನಾನು ಹೇಳೋದು, ಐ ಮೀನ್ ನನ್ನ ಪರ್ಸನಲ್ ಒಪಿನಿಯನ್ನು, ಮೊಟ್ಟ ಮೊದಲನೇದಾಗಿ ಬ್ಯಾಂಕ್ ಸಾಲ ಕೊಡಬೇಕಾದ್ರೆ ನೀನು ಆ ತೋಟದಲ್ಲಿ ಇರ್ತೀಯಾ, ತೋಟದಲ್ಲಿ ಇರೋ ರೈತಂಗೆ ಮಾತ್ರ ಸಾಲ ಕೊಡಿ. ಎಲ್ಲೋ ವಾರಕ್ಕೊಂದ್ಸಲಿ ಬರ್ತೀವಿ, ನಮ್ಮ ಊರ ಹತ್ರ ಇದೆ ತೋಟ ಅನ್ನೋ ಥರದವ್ರು ಕೊಟ್ಟರೆ ಬಹುಶಃ ಈ ಥರ ಆಗ್ಬೋದೇನೋ. ಆಮೇಲೆ ಅವ್ರದ್ದು ಹ್ಯಾಂಡ್ ಹೋಲ್ಡಿಂಗ್ ಅಂತ ಏನು ಕರಿತೀವಿ, ಅದು ಸಾಕಷ್ಟು ದಿವಸ ಇರಬೇಕು. ಹ್ಯಾಂಡ್ ಹೋಲ್ಡಿಂಗು ಅದು ಸಹ ಇಂಪಾರ್ಟೆಂಟ್. ಈಗ ನೀವೇ ಯೋಚನೆ ಮಾಡಿ, ಇಲ್ಲಿ ಒಬ್ಬ ವ್ಯಕ್ತಿ, ಒಂದು ಫ್ಯಾಮಿಲಿ ಇಲ್ಲೇ ನಿಂತರೆ ಆ ಫ್ಯಾಮಿಲಿಗೆ ಬೇಕಾದ ಅಷ್ಟು ಸಿಗ್ತಾ ಇದೆಯಾ? ಸಿಗ್ತಾ ಇದೆ. ಅವ್ನು ಭಿಕ್ಷೆ ಬೇಡಕ್ಕೆ ಹೋಗ್ಬೇಕಾಗಿಲ್ವಾ? 1-2 ಹಸು ಇಟ್ಕೊಂಡ್ರೆ ಮುಗೀತು. ಅದೇ ಹೇಳ್ತಾ ಇರೋದು, 1-2 ಹಸು, ಅದು 2 ಹಸು 4 ಹಸು ಆಗೇ ಆಗುತ್ತೆ. ಅಥವಾ 10 ಆಡು ತಂದರೆ ಅದು 20 ಆಡು ಆಗುತ್ತೆ. ಅದನ್ನು ಮಾರ್ತಾ ಇರಬೇಕು, ಜಾಸ್ತಿ ಮಾಡಬಾರ್ದು. ಓಕೆ,